ರಾಮನಗರದಲ್ಲಿ ಪೊಲೀಸರು ವರ್ಸಸ್ ವಕೀಲರು ಅನ್ನುವಂತಹ ಜಟಾಪಟಿ ನಡೀತಾ ಇದೆ. 40 ವಕೀಲರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅನ್ನು ತೆರವು ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ವಕೀಲರು. ರಾಮನಗರದಲ್ಲಿ ಪೊಲೀಸರು ವರ್ಸಸ್ ವಕೀಲರ ಜಟಾಪಟಿ ತಾರಕಕ್ಕೆ ಏರ್ತಾ ಇದೆ. 40 ವಕೀಲರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ ವಕೀಲರು. ಗಲಾಟೆ ಕೇಸ್ ಒಂದರಲ್ಲಿ ವಕೀಲರ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಐಜೂರು ಠಾಣೆ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡಬೇಕು ಅಂತ ವಕೀಲರು ಆಗ್ರಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಇದೀಗಾಗಲೇ ಪ್ರತಿಭಟನೆಗೆ ಬಂದಿರತಕ್ಕಂತಹ ವಕೀಲರು ತಮ್ಮ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕೋರ್ಟ್ ಆವರಣದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಮೆರವಣಿಗೆಯನ್ನ ಕೈಗೊಳ್ಳಲಾಗಿದೆ. ಸೊ ಒಟ್ಟು 40 ವಕೀಲರ ವಿರುದ್ಧ ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ, ಗಲಾಟೆ ಪ್ರಕರಣಕ್ಕೆ ಒಂದು ಸಂಬಂಧಪಟ್ಟ ಹಾಗೆ. ಸೊ ಈ ಸಂಬಂಧಿತವಾಗಿ ಪಿಎಸ್ಐ ಏನಿದ್ದಾರೆ, ಐಜೂರು ಠಾಣೆಯ ಪಿಎಸ್ಐ ಅವರನ್ನ ಅಮಾನತುಗೊಳಿಸಬೇಕು, ವಿನಾಕಾರಣ ಕೇಸನ್ನ ದಾಖಲು ಮಾಡಿದ್ದಾರೆ ಅನ್ನೋದು ಅವರ ಆಗ್ರಹ ಆಗಿದೆ. ನಮಗೆ ಒಂದೇ ಮಾತು, ಫೇರ್ನೆಸ್, ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಒಂದು ನಾವು ಒಂದೇ ಮಾತು ಮತ್ತೆ ಹೇಳ್ತಾ ಇದ್ದೇನೆ, unless there is an investigation and unless a report is received, ನಾವು ಸಸ್ಪೆಂಡ್ ಮಾಡೋದು ಕಷ್ಟ ಆಗುತ್ತೆ. We will take a decision on the third day. ಟೈಮ್ ಬೇಕು. ನಾನು ಮತ್ತೆ ಕೇಳ್ತಾ ಇದ್ದೇನೆ, ನಮ್ಮ ಹೈಯರ್ ಅಥಾರಿಟೀಸ್ಗೆ ಈ ವಿಚಾರ ನಾವು ತಂದಿದ್ದೀವಿ, ದಯವಿಟ್ಟು ಆತ್ಮವರ್ಗ ನೀವೆಲ್ಲರೂ ತಿಳಿಸಬೇಕು. ಯು ವಿಲ್ ಹ್ಯಾವ್ ಟು ಗಿವ್ ಅಸ್ 10% ಡೇಸ್. ಹೇಳ್ತಾ ಇದ್ದೇನೆ, ವಿತೌಟ್ ಗಿವಿಂಗ್ ಅ ಫೇರ್ ಆಪರ್ಚುನಿಟಿ ಟು ಬೋತ್ ಸೈಡ್ಸ್ ನಮಗೆ ಡಿಸ್ಕಸ್ ಓಕೆ. ವಿ ವಿಲ್ ಟೇಕ್ 3 days ಟೈಮ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೇಲೆ 40ಕ್ಕೂ ಹೆಚ್ಚು ವಕೀಲರ ಮೇಲೆ ಎಫ್ಐಆರ್ ದಾಖಲಾಗಿರುವುದನ್ನು ಖಂಡಿಸಿ ಇವತ್ತು ರಾಮನಗರದಲ್ಲಿ ವಕೀಲರ ಸಂಘ ಕರೆ ಕೊಟ್ಟಿರುವಂತಹ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಏನು ರಾಮನಗರದ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ಏನಿದ್ದಾರೆ, ಅವರು ವಕೀಲರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಹಾಗಾಗಿ ವಕೀಲರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಗರದ ಐಜೂರು ವೃತ್ತದಲ್ಲಿ ಮಾನವ ಸರಪಳಿಯನ್ನು ಕೂಡ ನಿರ್ಮಾಣ ಮಾಡಿ ವಕೀಲರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಸುಳ್ಳು ಎಫ್ಐಆರ್ ಅನ್ನ ಏನು ಪಿಎಸ್ಐ ದಾಖಲು ಮಾಡಿದ್ದಾರೆ, ಅದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಏನು ಸುಳ್ಳು ಪ್ರಕರಣ ದಾಖಲಿಸಿರುವಂತ ಪಿಎಸ್ಐ ಏನಿದ್ದಾನೆ, ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಕಳೆದ ಒಂದು ವಾರದಿಂದ ಕೂಡ ವಕೀಲರು ಪ್ರತಿಭಟನೆಯನ್ನ ಮಾಡ್ತಿದ್ರು. ಕೋರ್ಟ್ ಕಲಾಪಗಳನ್ನ ತ್ಯಜಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಷ್ಟಕ್ಕೂ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು, ಉನ್ನತ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಹಾಗಾಗಿ ಇದನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ವಕೀಲರು ಕೂಡ ಆಗಮಿಸಿ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ನೀಡಿರುವಂತದ್ದು. ಐಜೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸೈಯದ್ ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡಬೇಕು, ಸುಳ್ಳು ಎಫ್ಐಆರ್ ಅನ್ನ ಏನು ದಾಖಲು ಮಾಡಿದ್ದಾರೆ ಅದರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ವಕೀಲರ ಸಾಕಷ್ಟು ಆಕ್ರೋಶ ಆಗಿರುವಂತದ್ದು. ಈ ಬಗ್ಗೆ ಕಳೆದ ಒಂದು ವಾರದಿಂದಲೂ ಕೂಡ ಪ್ರತಿಭಟನೆಯನ್ನ ವಕೀಲರು ಮಾಡ್ತಿದ್ರು, ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ರಾಜ್ಯ ಮಟ್ಟದ ವಕೀಲರ ಸಂಘದ ಒಂದಷ್ಟು ಪದಾಧಿಕಾರಿಗಳು ಸೇರಿದಂತೆ ರಾಜ್ಯ ಮಟ್ಟದ ವಕೀಲರ ಸಂಘದ ಅಧ್ಯಕ್ಷರೇನಿದ್ದಾರೆ ಅವರ ಜೊತೆಗೂ ಕೂಡ ಒಗ್ಗೂಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದನ್ನು ಕೂಡ ನೋಡ್ತಾ ಇರಬಹುದು. ಸುಮಾರು ಈಗ ಮೈಸೂರು ಜಿಲ್ಲೆಯ ಬಾರ್ ಕೌನ್ಸಿಲ್ ಏನಿದೆ ಅವರು ಕೂಡ ಬಂದು ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದ್ದಾರೆ. ಜೊತೆಗೆ ಆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಮದ್ದೂರು ವಕೀಲರ ಸಂಘ ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇದೆ. ಸುಮಾರು ಸುತ್ತಮುತ್ತಲಿನ ತಾಲೂಕುಗಳು ಹಾಗೂ ಜಿಲ್ಲೆಯ ವಕೀಲರು ಬಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋದು ಆಕ್ರೋಶವನ್ನ ವಕೀಲರು ಹೊರ ಹಾಕ್ತಾ ಇರುವಂತದ್ದು. ಸಾಕಷ್ಟು ರೀತಿಯ ಒಂದು ಆಕ್ರೋಶ ವ್ಯಕ್ತವಾಗ್ತದೆ. ಸದ್ಯ ಒಂದಷ್ಟು ವಕೀಲರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೀರಿ, ನಿಮ್ಮ ಬೇಡಿಕೆ ಏನು, ಯಾವ ಕಾರಣಕ್ಕೋಸ್ಕರ ಪಿಎಸ್ಐ ಈ ತರ ಸುಳ್ಳು ಪ್ರಕರಣ ದಾಖಲಿಸಿದ್ರು ಅಂತ? ಚಾಂದ್ ಪಾಷಾ ಅನ್ನೋ ವಕೀಲರು ರಾಮನಗರ ವಕೀಲರ ಸಂಘದವರು ಸದಸ್ಯರಾಗಿದ್ದಾರೆ. ಅವರು ಏನು ಅಂತ ಅಂದರೆ, ಈ ಒಂದು ಜಡ್ಜ್ಮೆಂಟ್ ಯಾವ್ದಾದ್ರು ತೀರ್ಪು ಬಂದರೆ ಅದು ವಿರುದ್ಧ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಅವಾಚ್ಯ ಶಬ್ದಗಳಿಂದ ಏನು ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ ಅವ್ರನ್ನ ಜಡ್ಜ್ನೇ ಬೈಯೋದು, ಮತ್ತು ಅದನ್ನು ಅಪಹಾಸ್ಯ ಮಾಡೋದು, ಜಡ್ಜ್ಮೆಂಟ್ನ ಇದೆಲ್ಲ ಮಾಡ್ತಿದ್ದಾರೆ. ಅವ್ರ ಮೇಲೆ ಏನು ವಕೀಲರ ಸಂಘಕ್ಕೆ, ರಾಮನಗರ ವಕೀಲರ ಸಂಘಕ್ಕೆ
ದೂರು ಬಂದಾಗ ವಕೀಲರ ಸಂಘದವರು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಆದರೆ ಅದನ್ನು ನಾವು ತಡೆಯೋದಕ್ಕೆ ಅಂತ ಅವರ ಸಹಚರರು 30-40 ಜನ ವಕೀಲರ ಸಂಘಕ್ಕೆ ಬಂದು, ರಾಮನಗರ ವಕೀಲರ ಸಂಘಕ್ಕೆ ಬಂದು ಬೆದರಿಕೆ ಹಾಕ್ತಾರೆ. ಅವ್ರ ವಿರುದ್ಧ ರಾಮನಗರ ವಕೀಲರ ಸಂಘದವರು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಬಿಟ್ಬಿಟ್ಟು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದಂಥವ್ರು ತನ್ವೀರ್ ಅವರು ಇಲ್ಲಿ ಯಾರು ಮಾತು ಕೇಳಿದ್ರೋ ಗೊತ್ತಿಲ್ಲ. ಅವರು ಏನಿಲ್ಲಿ ಲೋಕಲ್ಲು ರಾಜಕೀಯ ವ್ಯಕ್ತಿಗಳು ಮಾತು ಕೇಳಿದ್ರೋ ಯಾರು ಮಾತ್ರ ಕೇಳಿಲ್ಲ. 40 ಜನ ವಕೀಲರ ಮೇಲೇ FIR ಮಾಡ್ತಾರೆ. ಅದನ್ನು ನಾವು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಕೀಲರು ಇಲ್ಲಿ ಸೇರಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಒತ್ತಾಯ ಏನು ಅಂತ? ನಿಮ್ಮ ಬೇಡಿಕೆ ಕಳೆದ 1 ವಾರದಿಂದ ಮಾತಾಡಿದ್ರು ಕೂಡ ಈಡೇರಿಲ್ಲ, ಅದ್ರ ಬಗ್ಗೆ ಹೇಳಿದ್ರೆ. ಇಲ್ಲಿ ಏನು ಒಂದು ಘಟನೆ ನಡೆದಿದೆ, ಈ ಘಟನೆಯಿಂದ ಮೇನ್ ಈ ತನ್ವೀರ್ ಅನ್ನೋರು ಏನು ವಕೀಲರುಗಳ ಮೇಲೆ ಹಾಕಿರ್ತಕ್ಕಂಥ ಒಂದು ಸುಳ್ಳು ಆರೋಪ ಏನು ಮಾಡ್ಕೊಂಡು ಒಂದು FIR ದಾಖಲೆ ಮಾಡಿದ್ದಾರೆ. ಈ ಕೂಡಲೇ ಅವ್ರನ್ನ ಇದರಿಂದ ಒಂದು ಸಸ್ಪೆಂಡ್ ಮಾಡಬೇಕು, ಮತ್ತೆ ಒಂದು ಏನೋ ಒಂದು ನ್ಯಾಯಯುತವಾಗಿ ತನಿಖೆ ನಡೀಬೇಕು. ಮತ್ತು ಇಲ್ಲಿ ಆಗಿರ್ತಕ್ಕ ನ್ಯಾಯವಾದಿಗಳಿಗೆ ಏನು ಇಡೀ ಭಾರತದಲ್ಲೇ 40 ಜನ ಒಂದು ಮಾಸ್ FIR ಇದೇ ಮೊದಲು ರಾಮನಗರದಲ್ಲಿ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಜಿಡ್ಡಾಡಳಿತ, ಒಂದು ಪೊಲೀಸ್ ಇಲಾಖೆ ವೈಫಲ್ಯ ಏನಿದೆ ಅದು ಎತ್ತು ಕಾಣ್ತಾ ಇದೆ ಅಂತ ಹೇಳ್ತೀನಿ ನಾನು. ಸರ್, ಕಳೆದ 1 ವಾರದಿಂದ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿದ್ದೀರಿ, SP ಜೊತೆ ಕೂತು ಮಾತಾಡಿದ್ದೀರಿ, ಸಮಸ್ಯೆ ಯಾಕೆ ಬಗೆಹರಿದಿಲ್ಲ ಅಂತ? ಸರ್, ಅವ್ರ ಮೇಲಧಿಕಾರಿಗಳೆಲ್ಲ ನಮಗೆ ಗೊತ್ತಿಲ್ಲ, ನೋಡಬೇಕು, ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು, ಆನಂತರ ಮಾಡ್ತೀವಿ ಅನ್ನೋಂಥ ಹೇಳಿಕೆನೇ ಕೊಡ್ತಾ ಇದ್ದಾರೆ SP ಅವರು. ಇಲ್ಲಿವರೆಗೂ ಕೂಡ ತನಿಖೆನೂ ಮಾಡಿಲ್ಲ, ಅವರು ಸಸ್ಪೆಂಡ್ ಮಾಡುವಂಥ ಮನೋಭಾವನೂ ಇಲ್ಲ. ಯಾಕೆ ಮಾಡಬೇಕು ಅನ್ನೋ ರೀತಿ ಅವರೇ ವರ್ತಿಸ್ತಾ ಇದ್ದಾರೆ. SP ಅವರು ಕೂಡ ಎಲ್ಲ ರೀತಿ ಮಾತುಕತೆ ಮಾಡಿದ್ರು ಅವರು ಯಾವುದು SP ಅವರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಅವರು ಕೂಡ ಮುಂದಿನ ಹೋರಾಟ ಹೇಗಿರುತ್ತೆ?